ಉತ್ತರ ಪ್ರದೇಶದ ಜಲಾಲಾಬಾದ್ ಪಟ್ಟಣದಲ್ಲಿ ಜನಸಂದಣಿ ರಸ್ತೆಯಲ್ಲಿ ಜನರ ಮೇಲೆ ದಾಳಿ ನಡೆಸಿದ ಗೂಳಿ, ಕನಿಷ್ಠ 15 ಮಂದಿಗೆ ಗಾಯ. ಅದಾನಿ ವಿರುದ್ಧ ಲಂಚದ ಆರೋಪ, ಮೋದಿ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಪಡೆಯಬೇಕು, ಬಿಜೆಪಿ ನಾಯಕ ಸುಬ್ರಮಣ್ಯನ್ ಸ್ವಾಮಿ. ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ಹಗ್ಗಜಗ್ಗಾಟದ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಏಕನಾಥ್ ಶಿಂದೆ. ಕಳಪೆ ಆಹಾರ ಆರೋಪ, ಕಲಬುರಗಿ ಕಾರಾಗೃಹದಲ್ಲಿ ಗುಣಮಟ್ಟದ ಆಹಾರಕ್ಕೆ ಒತ್ತಾಯಿಸಿ ಕೈದಿಗಳಿಂದ ಧರಣಿ. ಸಂವಿಧಾನ ದಿನ ಆಚರಣೆ, ಭಾರತದಲ್ಲಿ ಸಂವಿಧಾನ ಜೀವಂತವಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ.